ಅವನ ಭಾವ ಪವಿತ್ರವಾದಂತಹದ್ದು. ಅಂಥವರ ಮನೆಯಲ್ಲಿ ಒಳಹೋಗಿ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವಂಥ ಗುರುಗಳೇ ಧನ್ಯರು. ಅಂಥವರ ಶ್ರೀಪಾದವನ್ನು ತೋರಿಸಿ ಅನ್ನನ್ನು ಬದುಕಿಸುವಂಥ ಬಸವಣ್ಣವರು ಈ ನಾಡಿನ ಜನರನ್ನು ಕುರಿತು ಹೇಳಿದ್ದು. ಯಾಕಂತಂದ್ರೆ ಅವ್ರು ಹುಟ್ಟಿ ಬೆಳೆದು ದೊಡ್ಡವರಾದದ್ದ ಈ ನಾಡಿನೊಳಗೆ. ಕೃಷಿ ಕಾಯಕವನ್ನು ಎಂದಿನಿಂದಲೂ ಪ್ರೀತಿಸ್ತಾ ಬಂದವ್ರ ನಾಡು ಇದು. ಎಲ್ಲ ಥರದ ಮಣ್ಣು ಈ ಜಿಲ್ಲಾದಾಗ. ಎರಿ ಮಣ್ಣು ಬೇಕಂದ್ರೆ ಎರಿ ಮಣ್ಣು, ಮಡ್ಡಿ ಬೇಕಂದ್ರೆ ಮಡ್ಡಿ ಮಣ್ಣು ಗರ್ಸ, ಕೆಂಪು ಮಣ್ಣು ಬೇಕಂದ್ರೂ ಕೆಂಪು ಮಣ್ಣು ಸಹಿತ ಈ ಜಿಲ್ಲಾದಾಗ ಐತಿ. ಏನು ಕಡಿಮೆ ಇಲ್ಲಂತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಗಟ್ಟಿಯಾಗಿ ದುಡಿಯುವಂಥ, ಸ್ವಾಭಿಮಾನಿಯಾಗಿ ಬದುಕುವಂಥ ಸಂಸ್ಕಾರಗಳನ್ನು ಈ ಮಣ್ಣು ನಮಗೆ ಕೊಟ್ಟದು. ಭಾಳ ಗಟ್ಟಿಮುಟ್ಟಿ ಮಂದಿ ಇಲ್ಲಿದು. 4 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ ಅನ್ನಂಗಿಲ್ಲ. ಬರಗಾಲದ ಸಮಯದೊಳಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ಬಂಗಾರದಾಗ ತೂಕ ಮಾಡಿದಂಥ ಜಿಲ್ಲಾ ಇದು. ಭಾರತದ ಪ್ರಧಾನಿಗಳನ್ನು ಆ ಕಾಲದಾಗ, ಅದು ಬರಗಾಲದಾಗ ದೊಡ್ಡ ಬರ ಬಿದ್ದಿತ್ತು, ಅಂಥದ್ರಾಗ ಬಂಗಾರದಿಂದ ತೂಕ ಮಾಡಿದರು. ಅಷ್ಟು ಐಶ್ವರ್ಯವಂತರ ನಾಡಿದು. ನಾವು ಯಾರಾರ ಕೊಟ್ಟವರು, ಯಾರಾರ ನಡೆಸ್ಯಾರು ಅಂತ ಯಾರನ್ನೂ ಅವಲಂಬಿಸಿಕೊಂಡವರಲ್ಲ. ನಮ್ಮ ಮುಂಗೈ ಬಲದಿಂದ ದುಡಿದು ಗಳಿಸಿ ಶ್ರೀಮಂತರಾದೆವು, ಐಶ್ವರ್ಯವಂತರಾದೆವು ಅನ್ನುವಂಥವರ ನಾಡು ಇದು. ಕೃಷಿ ಕಾಯಕ ಪವಿತ್ರವಾದಂಥ ಕಾಯಕ ಅಂತ ತಿಳ್ಕೊಂಡವರು. ಬರ್ಬರ್ತಾ ಬೆಳೀತಾ ದಿನದಿಂದ ದಿನಕ್ಕೆ ಭೂಮಿ ಶ್ರೀಮಂತ ಆಗಬೇಕು. ಭೂಮಿಗೆ ನಾವು ಹಾಕಬೇಕು, ಭೂಮಿ ನಮಗೆ ಹಾಕಬೇಕು. ಇದೊಂದು ಪದ್ಧತಿ ಮೊದಲಿನಿಂದಲೂ ಬಂದಿತ್ತು. ಭೂಮಿಗೆ ಹೊಟ್ಟೆ ತುಂಬಂಗೆ ನಾವು ಹಾಕಬೇಕು, ನಮ್ಮ ಮನೆ ತುಂಬಂಗೆ ಅದು ಭೂಮಿ ನಮಗೆ ಬೆಳೆದು ಕೊಡಬೇಕು. ಈ ಪರಂಪರೆ ನಮ್ಮೊಳಗಿತ್ತು. ಹಾಗಾದ್ರೆ ಭೂಮಿಗೆ ಹೊಟ್ಟೆ ತುಂಬ ಹಾಕಬೇಕಾದ್ರೆ ಏನು ಹಾಕಬೇಕು? ಭೂಮಿಯ ಹಸಿವು ಹೆಚ್ಚಾಗುವಂಥದ್ದನ್ನು ಹಾಕಬಾರ್ದು, ಭೂಮಿಗೆ ಹಸಿವು ಹಿಂಗುವಂಥದ್ದನ್ನು. ಭೂಮಿ ಹೊಟ್ಟೆ ತುಂಬಿ ಕುಲುಕುಲು ನಗಬೇಕು ಅಂಥದ್ದನ್ನು ಭೂಮಿಗೆ ಹಾಕಬೇಕು. ಆ ಭೂಮಿ ತೃಪ್ತಿ ಪಟ್ಕೊಂಡು ನಮ್ಮ ಮನೆ ತುಂಬಬೇಕು. ಇದು ನಮ್ಮ ಮತ್ತು ಭೂಮಿಯ ನಡುವಿನ ಸಂಬಂಧ. ಯಾಕಂದ್ರೆ ಈ ನಿಸರ್ಗದೊಳಗೆ ಕೊಡು ಮತ್ತು ಪಡೆ, ನಾವು ಕೊಡಬೇಕಂತ ಕೊಟ್ಟದ್ದ ಮತ್ತು ಹೊಳ್ಳಿ ಬರ್ತೈತಂತ, ಪಡಿಬೇಕಂತ. ಕೊಡ್ಲಾರ್ದನ್ನು ತಗೊಳಕ್ಕೆ ಬರುವುದಿಲ್ಲ. ನಾವೇನು ಕೊಡುವುದಿಲ್ಲಲ್ಲ, ಅದನ್ನು ತಗೊಳಕ್ಕೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಮಾವಿನ ಹಣ್ಣು ಕೇಳಿದ್ರೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಬಂದಾಗ ಜಾಲಿ ಮುಳ್ಳ ಬರು. ಮಾವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಮಾವಿನ ಹಣ್ಣ ಬರು. ಬೇವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಕಹಿ ಬೇವ ಬರೋದು.
ಸಿಹಿ ಹಣ್ಣು ಅದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಹಂಗೆ ಭೂಮಿಗೆ ನಾವು ಏನು ಕೊಡ್ತೀವಿ ಅದನ್ನು ಭೂಮಿ ನಮಗೆ ಮರಳಿ ಕೊಡ್ತೈತಿ. ಹಾಗಾದ್ರೆ ಭೂಮಿಗೆ ಏನು ಕೊಡಬೇಕು? ಭೂಮಿಗೆ ಕೊಡುವಾಗ ನಾವು ವಿಚಾರ ಮಾಡಿ ಕೊಡಬೇಕು. ಇತ್ತೀಚೆಗೆ ನಾವು ಸ್ವಲ್ಪ ಬರ್ಬರ್ತಾ ಭಾರೀ ಆಶೆ ಆಮಿಷಗಳಿಗೆ ಒಳಗಾಗಿ ಇಡೀ ದೇಶದ ಜನರು, ರೈತರು ಭೂಮಿಯನ್ನು ತಣಿಸುವ ಬದಲು, ಭೂಮಿಯನ್ನು ತೃಪ್ತಿಗೊಳಿಸುವ ಬದಲು ಭೂಮಿಯ ದಾಹವನ್ನು ಹೆಚ್ಚು ಮಾಡಿದರು. ಭೂಮಿಗೆ ವಿಷವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆ ಭೂಮಿಯಿಂದ ನಮಗೆ ಅಮೃತ ಸಿಗಬೇಕು ಅಂತ ಅಪೇಕ್ಷೆ ಮಾಡಕತ್ತಿದ್ರು. ನಾವು ಭೂಮಿಗೆ ಹಾಕೋದು ವಿಷ, ಆದರೆ ಭೂಮಿ ಮಾತ್ರ ನಮಗೆ ಅಮೃತ ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ವಿ. ಹೆಂಗೆ ಸಾಧ್ಯ ಆಗ್ತದೆ? ವಿಷ ಹಾಕ್ತೀವಿ, ಇದರ ಅರ್ಥ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕ್ಲಕತ್ತೀವಿ. ಮತ್ತು ಆ ಭೂಮಿ ಕರಿತೀವಿ ಭೂತಾಯಿ ಅಂತ ಕರಿತೀವಿ. ಯಾಕೆಂದ್ರೆ ಯಾರಾದರೂ ತನ್ನ ತಾಯಿಗೆ ವಿಷ ಹಾಕ್ತಾರೆ? ತನ್ನ ತಾಯಿಗೆ ಯಾರಾದರೂ ವಿಷ ಉಣಿಸ್ತಾರೆ? ಉಣಿಸೋದಿಲ್ಲ. ನಾವೇನಂದೀವಿ, ಇದೇ ಅಮೃತ ಅಂತ ತಿಳ್ಕೊಂಡು ಅದನ್ನು ಹಾಕಿದರೆ ಈಕೆ ಏನಾರ ಕೊಡ್ತಾಳ ಅಂತ ಆ ಭೂತಾಯಿಗೆ ಹಾಕಿದ್ದೀವಿ. ಆ ಭೂತಾಯಿ ಅದನ್ನು ಸಹಿಸ್ಕೊಂಡು ಎಷ್ಟು ಕೊಡಬೇಕೋ ಕೊಡ್ತಾ ಬಂದ್ಲು. ಆದ್ರೆ ಇವತ್ತಿನ ದಿವಸ ಭೂಮಿ ತತ್ತರಿಸ್ತಾ ಇದೆ. ಇನ್ನೊಂದಿಷ್ಟು ವರ್ಷ ಹೋದ್ರೆ ಏನೂ ಕೊಡುವಂಥ ಸ್ಥಿತಿಯೊಳಗೆ ಭೂಮಿ ಉಳಿದಿಲ್ಲ. ಬರೀ ಭೂಮಿಯೊಳಗೆ 2% ಸಾವಯವ ಇಂಗಾಲ ಉಳಿದೈತೆ. ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಇಂಗ್ಲೀಷ್ನಾಗ. ಅದು ಬಹಳ ಕಡಿಮೆ ಉಳಿದೈತೆ. ಈಗ ಒಂದು 30 ವರ್ಷದಿಂದ 3% ಇತ್ತದು. ಈಗ ಬರೀ 0.2% ಬಂದೈತೆ. %98 ಕಡಿಮೆ ಆಗೈತಿ. ಸ್ವಲ್ಪ ಉಳ್ದೈತಿ. ಇದರಾಗೂ ಅರ್ಧ ಬಿತ್ತು ಹೋತು ಅಂದ್ರೆ ಇದೆಲ್ಲ ಬಂಜರ ಭೂಮಿ ಆಗಿಬಿಡ್ತೈತಿ. ಬಂಡಿ ಬಡ್ದಂಗೆ ಆಕ್ಕೈತಿ. ಮುಂದೆ ಏನು ಕೊಟ್ಟರು ಸಹಿತ ಅದರೊಳಗೆ ವಿಷಾನ ಬರ್ಲಾಕ್ ಶುರು ಆಕ್ಕೈತಿ. ಅಂಥ ಸ್ಥಿತಿಗೆ ಭೂಮಿಯನ್ನು ನಾವು ತಂದಿಟ್ಟೀವಿ. ಇನ್ನು ಮುಂದೆ ಇಂಥ ಭೂಮಿಯಿಂದ ಏನು ಬೆಳಿತೀವಲ್ಲ, ಬೆಳೆದದ್ರಾಗೆಲ್ಲ ವಿಷಾನ ಬರ್ತೈತಿ. ನಾವು ಉಂಡವರೆಲ್ಲ ತತ್ತರಿಸಿ ಹೋಗಾಕತ್ತೀವಿ. ನಿಮ್ಗೆ ಗೊತ್ತೈತ? ನಾವು ಮೊನ್ನೊಂದು ಊರಾಗ ಸರ್ವೆ ಮಾಡಿದ್ದನ್ನು ನೋಡಿದ್ದು ನಾನು. ಇಂಥದ್ದ ಒಂದು ತಾಲೂಕು ಚಿಕ್ಕೋಡಿಯೊಳಗೆ ಒಂದು 8,000 ಮನೆಗಳ ಸರ್ವೆ ಮಾಡಿದ್ರು. ಮಾಡಿದ್ರೆ 3 ಮನೆಯಿಂದ 1 ಮನೆಗೆ 70 ಮನೆಗಳು ಸರ್ವೆ ಮಾಡಿದ್ರೆ ಅದರೊಳಗೆ 33 ಮನೆಗಳಿಗೆ ಮನೆಯೊಳಗೆ 33 ಮನೆಯೊಳಗೆ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಆದ ಜನ ಸಿಕ್ಕರು. ಅಂದ್ರೆ ಹೆಚ್ಚು ಕಡಿಮೆ ಅರ್ಧ ಮನೆಯೊಳಗೆ, ನಿಮ್ಮ ಊರಾಗ ಒಂದು 1000 ಮನೆ ಇದ್ದು ಅಂತಂದ್ರೆ 500 ಮನ್ಯಾಗ ಡಯಾಬಿಟಿಸರ ಐತಿ, ಬ್ಲಡ್ ಪ್ರೆಷರರ ಐತಿ. ಮತ್ತೊಂದು ಸರ್ವೆ ಬಂದೈತಿ, 4